ದೊಡ್ಡ ಮಾನವೀಯ ಸೇವೆ. ಇಲ್ಲ ಅಂದ್ರೆ ಎಲ್ಲರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅಂತಂದ್ರೆ ಬಹಳ ಜನ ಹ್ಯಾಂಡಿಕ್ಯಾಪ್ಡ್ ಆದ್ರೆ ದೇಶಕ್ಕೂ ಹೊರೆ, ಸಮಾಜಕ್ಕೂ ಹೊರೆ, ಒಂದು ಮನೆತನಕ್ಕೂ ಹೊರೆ. ಅದಕ್ಕಾಗಿ ಎಂದು ಆಗಬಾರದು ಅಂತ ತಿಳ್ಕೊಂಡೇವೆ. ಆ ರೋಟರಿ ಕ್ಲಬ್ ಏನಿದ್ದರೆ ನೀವು ದೊಡ್ಡ ಮಾನವ ಸೇವೆಯನ್ನು ಇವತ್ತು ಮಾಡಿ ದೊಡ್ಡ ಘನತೆಯನ್ನ ಪಡೀತು ಅಂತ ನನಗೆ ಅನಿಸುತ್ತೆ. ಇಂಥ ಒಂದು ಮಾನವೀಯ ಸೇವೆಯನ್ನು ಮಾಡುವಂತ ಒಂದು ಸೇವಾ ಸಂಸ್ಥೆ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಸೇವಾ ಸಂಸ್ಥೆಗಳಿವೆಲ್ಲ. ಅದಕ್ಕಾಗಿ ಇದೆಲ್ಲ ಕ್ಲಬ್ ಅಂತ ಯಾಕೆ ಬಂದು ಅಂತಂದ್ರೆ ನಮ್ಮಲ್ಲಿ ಕ್ಲಬ್ ಅಂತಂದ್ರೆ ಅದಕ್ಕೊಂದು ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ನಮ್ಮಲ್ಲಿ ಏನಾದ್ರು ಕ್ಲಬ್ ಅಂತ ಕರೆದ್ರೆ ಇಸ್ಪೇಟ್ ಆಡ್ದು ಸರಾಯಿ ಕುಡಿಯೋಂಥ ಕ್ಲಬ್ ಅಂತ ತಿಳ್ಕೊಂಡಿರ್ತಾರೆ. ನಮ್ಮಲ್ಲಿ ಕುಡಿತಾರೆ, ನಮ್ಮಲ್ಲಿ ಕ್ಲಬ್ ಅಂದ್ರೆ ಹಿಂತಾನ ಅಂತ. ಆದ್ರೆ ಕ್ಲಬ್ ಅಂತಂದ್ರೆ ಎಲ್ಲರೂ ಕೂಡಿಸ್ಕೊಳ್ಳೋದು ಕ್ಲಬ್ ಅದು. ಅದನ್ನು ಎದಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ಸೇವೆಗಾಗಿ ಉಪಯೋಗಿಸ್ತಾರೆ. ನಮ್ಮಲ್ಲಿ ಅದರ ಅರ್ಥ ಕೆಟ್ಟಬಿಟ್ಟಿದೆ. ಅದು ಸೆರೆ ಕುಡಿತಿದ್ರ, ಅದು ಇಸ್ಪೇಟ್ ಆಡ್ತಿದ್ರ, ಅದು ಕ್ಲಬ್ ಅಂತ ಹೇಳ್ತಾರೆ. ಅದು ಅದರ ಅರ್ಥ ಕಳ್ಕೊಂಡ್ಬಿಟ್ಟದೆ. ಆದ್ರೆ ಕ್ಲಬ್ ಅಂತಂದ್ರೆ ಉತ್ತಮವಾದ ಸೇವೆಗಾಗಿ, ಮಾನವರ ಸೇವೆಗಾಗಿ ಚಿಂತನೆಯನ್ನೇ ಮಾಡ್ತಕ್ಕಂಥ ಒಂದು ಮನುಷ್ಯರ ಕೂಟ ಏನಿರ್ತದೆ ಅದಕ್ಕೆ ಕ್ಲಬ್ ಅಂತ ಕರೀತಾರೆ. ಅದಕ್ಕಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶದಲ್ಲಿ ಹುಟ್ಟಿದಂಥ ಸಂಸ್ಥೆ, ಮಾನವರ ಸೇವೆಯನ್ನೇ ಮಾಡಬೇಕು ಅನ್ನೋಂಥ ಚಿಂತನೆ ಹುಟ್ಟಿದಂಥ ಸಂಸ್ಥೆ. ಅದಕ್ಕಾಗಿ ಅದು ವಿದೇಶದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಕ್ಲಬ್ ಅಂತ ಬರುತ್ತೆ. ಇಲ್ಲ ಅಂದ್ರೆ ಇಲ್ಲೇನಾದ್ರೂ ಹುಟ್ಟಿದ್ರೆ ಪ್ರತಿಷ್ಠಾನ ಅಂತ ಹುಡ್ತಿತ್ತು, ಪರಿಷತ್ ಅಂತ ಹುಡ್ತಿತ್ತು, ಸಂಘ ಅಂತ ಹುಡ್ತಿತ್ತು. ಇಲ್ಲಿ ಭಾರತ ದೇಶದಲ್ಲಿ ಹುಟ್ಟಿತ್ತು ಅದಂತ ಫೌಂಡೇಶನ್ ಅಂತ ಹುಡ್ತಿತ್ತು. ಆದ್ರೆ ಇವತ್ತು ವಿದೇಶದಲ್ಲಿ ಹುಟ್ಟಿದ್ದಕ್ಕಾದ ಕ್ಲಬ್ ಅಂತ. ಅದು ಕ್ಲಬ್ ಅಂದ್ರೆ ಒಳ್ಳೆ ಶಬ್ದ. ಮನುಷ್ಯನ ಸೇವೆಗಾಗಿ ಮಾಡಲಿಕ್ಕೆ ಏನು ಚಿಂತನೆ ಮಾಡಬೇಕಂತ ಚಿಂತನೆ ಮಾಡ್ಲಿಕ್ಕೆ ಏನೇ ಜನ ಏನು ಕೂಡ್ತಾರಲ್ಲ ಅದಕ್ಕೆ ಕ್ಲಬ್ ಅಂತ ಕರೀತಾರೆ. ಅದಕ್ಕೆ ಅದು ಒಳ್ಳೆ ಶಬ್ದ. ಅದಕ್ಕಾಗಿ ಇವತ್ತು ಅದಕ್ಕೆ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಅಂತ ಕರೀತಾರೆ. ಅದಕ್ಕೆ ಆ ದೆಸೆಯಿಂದ ಇವತ್ತಿನ ದಿವಸ ಈ ಎರಡೂ ಸಂಸ್ಥೆಗಳು, ಲಯನ್ಸ್ ಕ್ಲಬ್ ಆಯ್ತು, ರೋಟರಿ ಕ್ಲಬ್ ಆಯ್ತು, ಇವೆರಡೂ ಸೇವಾ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಮಟ್ಟದ ಸೇವಾ ಸಂಸ್ಥೆಗಳು. ಎಲ್ಲಿ ಮಠ ಬಂದ್ರೆ ಹಳ್ಳಿ ಮಠ ಬಂದಾಗ ಈಗ ಇಲ್ಲಿನೂ ಕೂಡ ಸೇವೆಯನ್ನ ಮಾಡಲಿಕ್ಕೆ ಜನ ಕಲಿಬೇಕು. ನಿಮಗೊಂದು ಘಟನೆಯನ್ನು ಹೇಳ್ತೇನೆ. ಯಾಕೆ ಹಾಕೋಬೇಕು ಅಂತಂದ್ರೆ ಒಬ್ಬರಿಗೊಬ್ಬರು ಪರಿಚಯ ಆಗತ್ತೆ. ಅಲ್ಲಿ ಅವರು ರೊಟೇರಿಯನ್ ಇರ್ತಾರೆ, ಇವರು ರೊಟೇರಿಯನ್ ಇರ್ತಾರೆ. ಅವ್ರು ಪಿನ್ ಹಾಕಿಲ್ಲ, ಇವ್ರು ಪಿನ್ ಹಾಕಿಲ್ಲ ಅಂದ್ರೆ ಅಲ್ಲೇ ಸಂಬಂಧನೇ ಇರ್ತಾರೆ. ಅದಕ್ಕಾಗಿ ಅವರು ಒಂದು ಪಿನ್ ನೋಡಿಬಿಟ್ರೆ ಅಂದ್ರೆ ಇವರು ನಮ್ಮ ರೊಟೇರಿಯನ್ ಅಂತ ತಿಳ್ಕೊಂಡೇಳಿ ಅಲ್ಲೇ ಮಸ್ತಲಾಗ ಮಾಡಿ ಒಬ್ಬರಿಗೊಬ್ಬರು ಪರಿಚಯ ಮಾಡ್ಕೊತಾರೆ, ಆತ್ಮೀಯತೆ ಬೆಳೆದಿದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರು ಪಿನ್ ಹಾಕೊಡ್ರಿ ಅಂತ ಹೇಳಿದ್ರು. ಅದೊಂದು ಸಿಂಬಾಲ್. ಅದು ಈ ರೊಟೇರಿಯನ್ ಪಿನ್ ಅನ್ನೋದೇನೈತಲ್ಲ ಅದೊಂದು ಸಿಂಬಾಲ್. ಆ ಸಿಂಬಾಲ್ ಏನು ಹೇಳಿಕೊಡತೈತಿ ಅಂತಂದ್ರೆ ಅದು ಸರ್ವಿಸ್ ಮಾಡ್ರಿ ಅಂತ ಹೇಳ್ತೀವಿ ನಾವು. ಸರ್ವಿಸ್, ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನುವಂಥ ಸಿಂಬಾಲ್ ಅನ್ನೋದು ಹೇಳಿಕೊಡ್ತೈತಿ. ಇವತ್ತು ಸಾಮಾಜಿಕ ಸೇವೆ ಅನ್ನೋದು ಎಷ್ಟು ಅಂದ್ರೆ ಸಾಮಾಜಿಕ ಸೇವೆಗಳೆಲ್ಲ ಮಾನವೀಯತೆ ಸೇವೆಗಳ ಎರಡೂ ಒಂದೇ. ಮಾನವರ ಸೇವೆಯನ್ನು ಮಾಡುವಂಥ ಒಂದು ಭಾವನೆ ಮೊದಲು ದೇವರ ಸೇವೆಗಿಂತಲೂ ಮಾನವರ ಸೇವೆ ಬಹಳ ಮುಖ್ಯ ಅಂತ ಕರೀತಾರೆ. ದೇವರಿಗೆ ರೋಗ ಇಲ್ಲ, ದೇವರಿಗೆ ಬಡತನ ಇಲ್ಲ, ದೇವರಿಗೆ ಮುಪ್ಪಿಲ್ಲ, ಅವನ ಸೇವೆ ಮಾಡುವಂತ ಅಗತ್ಯತೆ ಇಲ್ಲ. ಆದರೆ ದೇವರಿಂದ ನಿರ್ಮಿತವಾದಂಥ, ದೇವರಿಂದ ಅನುಗ್ರಹಿತವಾದಂಥ ಮನುಷ್ಯನಿಗೆ ರೋಗ ಐತಿ. ರೋಟರಿಯಲ್ಲಿ ಅತಿ ಆಸೆ ಯಾರು ಪಡಬಾರ್ದು ಅಂತ ಹೇಳಿ ಬರೀ 365 ಅಂದ್ರೆ ಒಂದೇ ವರ್ಷ ಮಾತ್ರ ಪ್ರೆಸಿಡೆನ್ಶಿಪ್ ಕೊಡ್ತಾರೆ. ಯಾಕಂದ್ರೆ ಬಹಳ ಸಂಸ್ಥೆಗಳಲ್ಲಿ ನಾವು ನೋಡಿದ್ದೀವಿ, ಒಂದ್ಸತಿ ಕುತ್ಕೊಂಡ್ರೆ ಎದ್ದೇಳಲೇ ಇಲ್ಲ. ಇಲ್ಲಿ ಕುತ್ಕೊಳ್ಳಿ ಅಂದ್ರೆ ಕಂಪಲ್ಸರಿ ಎದ್ದೇಳಬೇಕು. ಜುಲೈ 1ನೇ ತಾರೀಕು ಅಫಿಷಿಯಲ್ ಆಗಿ ಪ್ರಪಂಚದಾದ್ಯಂತ 36,000 ಜನ ಪ್ರೆಸಿಡೆಂಟ್ಗಳು ಚೇಂಜ್ ಆಗ್ತಾರೆ. ಪ್ರತಿ ವರ್ಷ ಅಷ್ಟು ಜನ ಚೇಂಜ್ ಆಗ್ತಿದ್ರೆ ಇದೊಂದು ಈ ಇಳಕಲ್ ಕಾರಣಾಂತರದಿಂದ ಇವತ್ತೇ ಎಲ್ಲರ ಜೊತೆ ಪದಗ್ರಹಣ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆದಾಗಲಿ ಅಂತ ನಿಮ್ಮ ಬಿಸ್ನೆಸ್ಗೆ ಫಸ್ಟ್ ಟೈಮ್ ಕೊಡಿ ಅಂತ ಹೇಳ್ತೀವಿ. ಆಮೇಲೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ ಅಂತ ಹೇಳ್ತೀವಿ. ಉಳಿದ ಟೈಮಲ್ಲಿ ನೀವು ಸಮಾಜ ಸೇವೆ ಮಾಡ್ರಿ ಅಂತ ಹೇಳ್ತೀವಿ. ಆದರೆ ಯಾವುದೇ ಒಂದು ಜವಾಬ್ದಾರಿಯಿಂದ ತಗೊಂಡ ಮೇಲೆ ಅದಕ್ಕೆ ಹೆಚ್ಚಿನ ಜವಾಬ್ದಾರಿ ನಿಷ್ಠೆ ಬೇಕಾಗ್ತದೆ. ಅದಕ್ಕೆ ಅವರ ಪತ್ನಿಯವರ ಸಹಕಾರ ಬಹಳ ಅಗತ್ಯ.
ಮೇಡಮ್ ಈ ಮುಂದಿನ 65 ದಿವಸ ನಮ್ಮ ರೋಟರಿ ಕ್ಯಾಂಪ್ ಹೋಗ್ಬಿಡ್ತೀನಿ, ನಿಮ್ಗೆ ಒಪ್ಪಿಗೆ ಇದೆಯಲ್ಲ? ಅವ್ರ ಜೊತೆ ಬರೀ ನಿಮ್ಮ ಒಪ್ಪಿಗೆ ಅಂತಲ್ಲ, ಅವ್ರ ಜೊತೆ ಪ್ರತಿಯೊಂದಕ್ಕೂ ನಾನು ನೋಡಿದ್ದೀನಿ, ಎಲ್ಲಿ ಅವ್ರ ಶ್ರೀಮತಿಯವರ ಸಪೋರ್ಟ್ ಜಾಸ್ತಿ ಇರುತ್ತೋ ಅಲ್ಲಿ ಅವರ ಪರ್ಸೆಂಟ್ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಶ್ರೀಮತಿಯವರ ಸಹಕಾರ ಕೂಡ ನೀವು ತಗೊಂಡು ಚೆನ್ನಾಗಿ ನಡೆಸಬೇಕಂತ ಕೇಳ್ತೀನಿ. ಹಿಂದಿನ ವರ್ಷದ ಹಾಕಿದೇವಲ್ಲ, ಅದೇನಕ್ಕೆ ಅಂತಂದ್ರೆ ಇಷ್ಟೊಂದು ಜನ ಇದ್ದಾಗ ಪ್ರೆಸೆಂಟ್ ಯಾರು ಅಂತ ಗೊತ್ತಾಗ್ಲಿ ಅಂತ ಹೇಳಿ, ಅಂದ್ರೆ ಒಂದು ಜಸ್ಟ್ ಒಂದು ಶೋಕೇಸ್ ಇದ್ದಂಗೆ ಅಷ್ಟೇ. ಅದು ಒಂದು ಅಧಿಕಾರದ ಕುರುಹ ಅಲ್ಲ. ಅದು ಪಿನ್ ಏನಾಗ್ತೀವಲ್ಲ ಅದ್ರ ಹೆಸರು ಮತ್ತೆ ಅವ್ರು ಯಾರು ಅಂತ ಹೇಳಿ, ಅವ್ರ ಪೋಸ್ಟ್ ಯಾವುದು ಅಂತ ಹೇಳ್ಬಿಟ್ಟು ಮತ್ತೆ ನಿಜವಾಗಿ ಅವರ ಅಧಿಕಾರ ಇರೋದು ಮಾಡಬೇಕು. ಪೂರ್ತಿ ಅಧಿಕಾರ ಪ್ರೆಸಿಡೆಂಟ್ಗೆ ಇರುತ್ತೆ. ಹಾಗಾಗಿ ನೀವು ಇದನ್ನ ಬೇರೆಯವರೆಲ್ಲರಿಗೂ ತೋರಿಸ್ಬೇಕು ಅಷ್ಟೇ. ಯಾವ್ದಾದ್ರು ನೋಡಿ ಒಂದ್ಸತಿ ಹೊಡಿತೀನಿ ಅಂತ ತೋರಿಸ್ರಿ, ಸುಮ್ಮನೆ ಇರ್ತಾರೆ. ಒಂದ್ಸತಿ ಹೊಡೆದ್ಬಿಟ್ರೆ ಎರಡನೇ ಸತಿ ನೀವು ಹಿಂಗೆ ಅನ್ನಬೇಕಾದ್ರೆ ಅವರೇ ಮುಂಚೆ ಕೈ ಹಿಡಿತಾರೆ. ಅಂದ್ರೆ ಅದು ಭಯ ಇರದೆ ಚೆನ್ನಾಗಿ ಉಪಯೋಗಿಸಿ ನಿಮ್ಮ ಒಂದು ಸಂಸ್ಥೆಯ ಹೆಮ್ಮೆ ಬೆಳೆಯಂತ ಮಾಡ್ಬೇಕಂತ ಕೊಡ್ಕೊಳ್ತಾರೆ. ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥ ಜನರ ಅವರ ಕಷ್ಟ ಕಾರ್ಪಣ್ಯಗಳಿಗೆ ತಕ್ಕದಾಗಿರ್ತಕ್ಕಂಥ ಸೇವೆಯನ್ನ ಈ ರೋಟರಿ ಸಂಸ್ಥೆ ಮಾಡ್ತಾ ಬಂದಿದೆ. ಅಂತಹ ಈ ರೋಟರಿ ಸಂಸ್ಥೆಯ ಇಂದಿನ ಪದಗ್ರಹಣ ಕಾರ್ಯಕ್ರಮ ತಮ್ಮೆದುರಿಗೆ ನಡೀತಾ ಇದೆ. ಈ ಪದಗ್ರಹಣ ಕಾರ್ಯಕ್ರಮ ಅಂತ ಹೇಳಿದ್ರೆ ಸದಸ್ಯರುಗಳು ಮಾತ್ರ, ಅಧ್ಯಕ್ಷರು ಮಾತ್ರ ಬೇರೆ ಆಗ್ತಾ ಇರ್ತಾರೆ. ಆದರೆ ಅವರಲ್ಲಿರ್ತಕ್ಕಂಥ ಕೆಲಸದ ಕರ್ತವ್ಯ ಏನದಲ್ಲ ಅದು ಹಾಗೇ ಇರುತ್ತೆ. ಅದನ್ನು ದ್ವಿಗುಣವಾಗಿ ಮತ್ತೊಮ್ಮೆ ಹೆಚ್ಚು ಉತ್ಸಾಹಭರಿತವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಏನು ಜನಪರವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ಒಂದು ಹೊಣೆಗಾರಿಕೆ ಈ ಮುಂದಿನ ಟೀಮ್ನವರಿಗೆ ಇದೆ ಅಂತ ಹೇಳಿ ನಾನು ಭಾವಿಸ್ತಾ, ಸಾಕಷ್ಟು ಈ ಹೊಸ ಟೀಮ್ ಏನಿದೆಲ್ಲ ಬಹಳ ಉತ್ಸುಕರಾಗಿದ್ದಾರೆ ಅವರು. ಇವರ ಒಂದು ತಂಡ ಇದೆ, ಅವರಿಂದ ನಾವೆಲ್ಲರೂ ಕೂಡ ಬಹಳ ನಿರೀಕ್ಷೆಯಲ್ಲಿದ್ದೀವಿ. ಆ ನಿರೀಕ್ಷೆಯನ್ನು ನಮ್ಮ ಮುಂದಿನ ತಂಡ ಅದನ್ನು ಖಂಡಿತವಾಗಿ ಅದನ್ನು ನೆರವೇರಿಸ್ತದೆ. ಅದು